ಯಾಮುನಾಚಾರ್ಯರು ಅಂತ ಇದ್ದರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದ ಅಧ್ಯಾಪಕರಾಗಿದ್ದವರು, ದೊಡ್ಡ ವಿದ್ವಾಂಸರು, ಅತ್ಯಂತ ಸಾತ್ವಿಕ ಸ್ವಭಾವಗಳು. ಅವರಿಗೊಂದು ಸಲ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನಲ್ಲಿ ಮಲ್ಲಾಡಿಹಳ್ಳಿ ಅಂತ ಒಂದು ಊರಿಗೆ, ಅಲ್ಲಿರುವಂಥ ಅನಾಥಾಶ್ರಮದಲ್ಲಿ ಉಪನ್ಯಾಸಕ್ಕೆ ಆಮಂತ್ರಣ ಬಂದಿತ್ತು. ಅದಕ್ಕೆ ಹೋಗೋದು ಹೇಗೆ? ಮೈಸೂರಿಂದ ಹೊರಟ ರೈಲು ಬೆಳಗ್ಗೆ 5 ಗಂಟೆಗೆ ಹೊಳಲ್ಕೆರೆಗೆ ಬರ್ತಾಯಿತ್ತು. ಆ ರೈಲಲ್ಲಿ ಯಮುನಾಚಾರ್ಯ ಹೊರಟು. ಬೆಳಗ್ಗೆ ಇನ್ನೂ 5 ಗಂಟೆ ಆಗಿರಲಿಲ್ಲ, ರೈಲು ಹೊಳಲ್ಕೆರೆ ಸೇರಿತು. ಸಣ್ಣ ಊರಾದ್ದರಿಂದ ರೈಲು ಹೆಚ್ಚು ಹೊತ್ತು ನಿಲ್ಲೋ ಹಂಗಿಲ್ಲ. ಆಚಾರ್ಯರು ದಡಬಡ ತಮ್ಮ ಸಾಮಾನುಗಳು ಎತ್ಕೊಂಡು ನಿಲ್ದಾಣದಲ್ಲಿ ಇಳಿದ್ರು. ಇನ್ನೂ ತುಂಬ ಕತ್ಲೆ ಇತ್ತು, ಜಾಸ್ತಿ ಬೆಳಕಿಲ್ಲ ನಿಲ್ದಾಣದ ಮೇಲೆ. ಯಾರೋ ಕಾಣಿಸ್ತಿದ್ದಾರೆ ನಿಲ್ದಾಣದ ಮೇಲೆ. ಅರೆ, ನಾನು ಹೋಗೋದು ಹೇಗೆ? ಯಾರಾದರೂ ಬರ್ತೀನಿ ಅಂದಿದ್ರಲ್ಲ, ಆಶ್ರಮ ಇನ್ನೂ 3 ಮೈಲಿ ದೂರ ಇದೆ, ಹೋಗೋದು ಹೇಗೆ ಅಂತ ಆಚಾರ್ಯ ಪೇಶಾಗ್ತಿರುವಾಗ ಒಬ್ಬ ವ್ಯಕ್ತಿ ಬಂದರೆ, ಈ ಅರ್ಧ ಚಡ್ಡಿ ಅರ್ಧ ತೋಳಿನಂಗಿ ಹಾಕ್ಕೊಂಡು ಬಂದ ಮನುಷ್ಯ. ಆಚಾರ್ಯನ ಕೇಳಿದೆ. ಆಚಾರ್ಯ ಕರೆದ್ರು, ಬಾಪ ಇಲ್ಲಿ ಅಪ್ಪ, ನಾನು ಮಲ್ಲಾಡಿಹಳ್ಳಿ ಆಶ್ರಮಕ್ಕೆ ಹೋಗ್ಬೇಕು, ಅಲ್ಲಿ ಹೇಗೆ ಹೋಗಬೇಕು, ಬಸ್ ಇದೆಯಾ ಏನಾದರೂ? ಸ್ವಲ್ಪ ಸಾಮಾನು ಇದೆಯಪ್ಪ, ನನಗೆ ಯಾರೋ ಸಹಾಯ ಮಾಡ್ತಾರಾ? ₹1 ಕೂಲಿ ಬೇಕಾದ್ರೆ ಕೊಡ್ತೀನಿ ಅಂದರು. ಅತ್ತ ಸ್ವಾಮಿ, ತಾವು ಮೈಸೂರಿಂದ ಬಂದವರು ತಾನೇ, ಬನ್ನಿ, ನಿಮಗೋಸ್ಕರ ಕಾರ್ ಬಂದಿದೆ ಆಶ್ರಮದಿಂದ ಅಂತ ಹೇಳಿ ತಾನೇ ಅನಾಮತ್ತಾಗಿ ಅವ್ರ ಹಾಸಿಗೆ ಸುಳಿಯನ್ನು ಎತ್ಕೊಂಡು ಮತ್ತೊಂದು ಕೈಲಿ ಅವ್ರ ಪೆಟ್ಟಿಗೆ ಹಿಡ್ಕೊಂಡು ಮುಂದೆ ನಡೆದ. ಆಚಾರ್ಯವನ್ನು ಹಿಂಬಾಲಿಕೊಂಡು ಹೊರಟರು. ಆತ ಸಾಮಾನೆಲ್ಲ ಸರಿಯಾಗಿ ಡಿಕ್ಕಿಯಲ್ಲಿ ಜೋಡಿಸಿ ಕೂಡಿಸಿ ಆಚಾರ್ಯ ಹಿಂದಿನ ಸೀಟಲ್ಲಿ ಕೂಡಿಸಿ ತನ್ನ ಡ್ರೈವರ್ ಪಕ್ಕ ಮುಂದೆ ಕೂತ್ಕೊಂಡ. ಆಚಾರ್ಯರು ಇವನು ಆಶ್ರಮದಿಂದ ಬಂದು ಹುಡುಗ ಅಂತ ಅಂದ್ಕೊಂಡು, ಏನಪ್ಪ ಸ್ವಾಮಿಗಳು ಹೇಗಿದ್ದಾರೆ, ಊರಲ್ಲಿದ್ದಾರೆ? ಅವ್ರು ತುಂಬ ತಿರುಗಾಡ್ತಾರಪ್ಪ, ನಾನು ಅವ್ರನ್ನ ಭೇಟಿ ಆಗಬೇಕಲ್ಲ ಅಂದರು. ಮತ್ತು ಹೌದು ಸ್ವಾಮಿ, ತುಂಬ ತಿರುಗಾಡ್ತಾರೆ, ಆದರೆ ಇದ್ದಾರೆ, ಆಶ್ರಮದಲ್ಲಿ ಇದ್ದಾರೆ. ತಾವು ಆಶ್ರಮ ಸೇರಿ ಸ್ನಾನ ಮುಗಿಸೋದ್ರೊಳಗೆ ತಮ್ಮನ್ನು ಬಂದು ಕಾಣ್ತಾರೆ ಅಂದ. ಕಾರ್ ಆಶ್ರಮ ಸೇರಿದ ಕೂಡಲೇ ಆಚಾರ್ಯರ ಸರಂಜಾಮನೆಲ್ಲ ಅವ್ರ ಕೊಠಡಿಗೆ ಸಾಗಿಸಿ, ಸ್ವಾಮಿ ಬಚ್ಚಲ ಮನೆಯಲ್ಲಿ ಜಳಕಕ್ಕೆ ನೀರು ಕಾದಿದೆ, ತಾವು ಸ್ನಾನ ಮಾಡಿ ಫಲಹಾರ ಮಾಡೋದ್ರೊಳಗೆ ಸ್ವಾಮಿಗಳು ಇಲ್ಲಿಗೆ ಬರ್ತಾರೆ ಅಂತ ಹೊರಟ. ಆಯ್ತಪ್ಪ ಅಂದರು. ಸ್ನಾನ ಮಾಡಿ ಫಲಹಾರ ಮುಗಿಸೋ ಹೊತ್ತಿ ಮತ್ತೆ ವ್ಯಕ್ತಿ ಬಂದ. ಎಲ್ಲಪ್ಪ ಸ್ವಾಮಿಗಳು ಕಾಣಿಸ್ಲೇ ಇಲ್ಲ ಅಂದರು. ಆಚಾರ್ಯರು, ಬನ್ನಿ ಸ್ವಾಮಿ, ನಿಮ್ಗೆ ಆಶ್ರಮ ತೋರಿಸ್ತೀನಿ, ಆಮೇಲೆ ಅವ್ರ ಆಫೀಸ್ಗೆ ಕರ್ಕೊಂಡು ಹೋಗ್ತೀನಿ ಅಂದ. ಆಶ್ರಮದ ಗೋಶಾಲೆ, ಶಾಲೆ, ಕಾಲೇಜು, ದೈಹಿಕ ಶಿಕ್ಷಣದ ಕಾಲೇಜು, ವಸತಿ ಗೃಹ, ಗರಡಿ ಮನೆ ಎಲ್ಲನೂ ತೋರಿಸಿದ, ಎಲ್ಲ ವಿವರಣೆ ಮಾಡಿದ. ಆಫೀಸಿಗೆ ಕರ್ಕೊಂಡು ಹೋದ, ಆಫೀಸಿಗೆ ಕೂಡಿಸಿದ. ಅಷ್ಟೊತ್ತಿಗೆ ಮಹಿಳೆ ಬಂದಲ್ಲಿ. ಆಕೆ ಬಂದು ಈ ವ್ಯಕ್ತಿ ಕಾಲಿಗೆ ಬಿದ್ದು, ಸ್ವಾಮಿ ನಿಮ್ಮಿಂದ ನನ್ನ ಸಂಸಾರ ಮಾಂಗಲ್ಯ ಉಳಿತು ಅಂತ ಹತ್ಕೊಂಡು ಕೃತಜ್ಞತೆ ಹೇಳಿ. ಆಚಾರ್ಯ ಇದ್ರಲ್ಲ, ಆಶ್ಚರ್ಯ ಅವರಿಗೆ, ಇವನು ಆಳು ಮನುಷ್ಯ, ನಿಮ್ಮ ಕಾಲಿಗೆ ಆಗಿ ಬೀಳ್ತಾಳಾಕೆ. ಆನಂತರ ಆ ವ್ಯಕ್ತಿ ಆಫೀಸಿನ ಕುರ್ಚಿ ಮೇಲೆ ಕೂತ್ಕೊಂಡ. ಮತ್ತೊಬ್ಬ ಕಾರ್ಕೂನ ಬಂದು ಯಾವ್ಯಾವುದೋ ಕಾಗದ ಪತ್ರ ತೋರಿಸ್ತಾ ಇದ್ದ. ಒಂದು ಕ್ಷಣದ ಅವಕಾಶ ತೋರಿದಾಗ ಕಾರ್ಕೂನನ್ನು ಆಚಾರ್ಯ ಕೇಳಿದರು, ಅಲ್ಲಪ್ಪ ಸ್ವಾಮಿಗಳಲ್ಲಿ ಅವ್ರು ನೋಡ್ಬೇಕಲ್ಲ ಅಂದರು. ಅಂತ ಗಾಬರಿಯಾಗ, ಅದೇನು ಹಾಕಿ ಕೇಳ್ತೀರಿ ಸ್ವಾಮಿ, ಬೆಳಗ್ಗೆ ನಿಮ್ಮ ಕರ್ಕೊಂಬರಕ್ಕೆ ಸ್ಟೇಷನ್ಗೆ ಬಂದು ನಿಮ್ಮ ಜೊತೆಗೆ ಇದ್ದು ಆಶ್ರಮನ ತೋರಿಸ್ಕೊಂಬಂದಿರಲ್ಲ, ಇಲ್ಲಿ ಕೂತಿದ್ದಾರಲ್ಲ, ಅವರೇ ತಾನೇ ರಾಘವೇಂದ್ರ ಸ್ವಾಮಿಗಳು, ಅವರೇ ಅಧ್ಯಕ್ಷರಲ್ವಾ ಅಂದ. ಆಚಾರ್ಯರು ಆಘಾತ ಆಯಿತು, ತಮ್ಮಿಂದ ಅಪಚಾರ ಆಯಿತು ಅಂತ ಗಲ್ಲ ಬಡ್ಕೊಂಡು ಆ ವ್ಯಕ್ತಿಗೆ ಮಲ್ಲಾಡಹಳ್ಳಿ ರಾಘವೇಂದ್ರ ಸ್ವಾಮಿಗಳಿಗೆ ದೀರ್ಘದಂಡ ಪ್ರಣಾಮ ಮಾಡಿದರು. ಇದು ಅಹಂಕಾರವನ್ನು ಪೂರ್ತಿ ಬಿಟ್ಟಂಥ ಒಂದು ವ್ಯಕ್ತಿ ಜೀವನ ಇದೆ. ತುಂಬಿದ ಕೂಡ ತುಳುಕಲ್ಲ. ಅಹಂಕಾರವನ್ನು ಪೂರ್ತಿ ಬಿಟ್ಟು ತನ್ನನ್ನು ಸಮಾಜಕ್ಕೆ ಒಪ್ಪಿಸಿಕೊಂಡಂಥ ಮಹಾಜೀವ ಬದುಕಿ ಬೆಳಕಾದದ್ದು ಹೀಗೆ. ಅದು ನಮಗೆ ಮಾರ್ಗದರ್ಶನ ಮಾಡಿದಂಥ ರೀತಿ ಎತ್ತರಕ್ಕೇರಿದಷ್ಟು ಬಾಗಬೇಕು, ನಿಸರ್ಗದಿಂದ ಕಲಿಬೇಕು ನಾವು. ಮರ ಎತ್ತರ ಆದಷ್ಟು ಬಾಗೋಕ್ಕೆ ಶುರು ಮಾಡುತ್ತೆ. ಮರದ ಯಾವ ಟೊಂಗೆಯಲ್ಲಿ ಹಣ್ಣು ಹೆಚ್ಚಾಗಿದೆಯೋ ಆ ಟೊಂಗೆ ಬಾಗತ್ತೆ. ಯಾವ ಟೊಂಗೆಯಲ್ಲಿ ಹಣ್ಣೇ ಇಲ್ಲವೋ ಅದು ಹಾಗೆ ಶಟದ್ ನಿಂತಿರುತ್ತೆ. ಶಟದ್ ನಿಲ್ಲೋದು ಒಳಗೆ ಏನೂ ಇಲ್ಲ ಅಂತ ತೋರಿಸೋದು ಹಾಗೆ, ಬಾಗೋದು ಒಳಗೆ ತುಂಬಿಕೊಂಡಿದೆ ಅಂತ ತೋರಿಸೋದು ಹಾಗೆ. ನಾವು ಬಾಗೋದನ್ನು ಕಲಿತಷ್ಟು ನಮ್ಮ ಜೀವನ ಚೆನ್ನಾಗಿರುತ್ತೆ.